ನೀವು ಎಂದಾದ್ರೂ ಸ್ಪಷ್ಟವಾದ ಆಕಾಶದಿಂದ ಸುತ್ತುವರೆದಿರೋ ಮೈದಾನಕ್ಕೆ ತೆರಳಿದ್ದೀರಾ? ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳಿತಿರೋದೇನು? ನೀವೇ ಆಶ್ಚರ್ಯ ಪಡ್ತೀರಿ. ಇದು ಹಕ್ಕಿಯೋ, ವಿಮಾನವೋ, ಸೂಪರ್ಮ್ಯಾನೋ ಎಂದು. ಆದ್ರೆ ಅದ್ಯಾವುದೂ ಅಲ್ಲ. ನೀವೀಗ ನೋಡಿದ್ದು ಭೂಮಿಯಿಂದ ಅತಿ ಕಡಿಮೆ ಅಂತರದಲ್ಲಿ ಕಕ್ಷೆಯಲ್ಲಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISS. ಕಳೆದ 2 ದಶಕಗಳಿಂದ ISS ಬಹುತೇಕ ಬಾಹ್ಯಾಕಾಶದಲ್ಲಿರುವ ಹೋಟೆಲ್ನಂತಿದೆ. 19 ದೇಶಗಳ 241 ಗಗನಯಾತ್ರಿಗಳನ್ನ ಇದು ಹೊಂದಿದ್ದು, ಪ್ರತಿಯೊಬ್ಬರು ಸರಾಸರಿ 6 ತಿಂಗಳ ಕಾಲ ಅಲ್ಲಿರ್ತಾರೆ. ಮತ್ತು ನಾಸಾದ ವೆಬ್ಸೈಟ್ ಈ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಗಾಗುವ 15 ಉಪಯೋಗಗಳನ್ನ ಪಟ್ಟಿ ಮಾಡಿದ್ದು, ಆ ಕುರಿತು ಇನ್ನು ಕೆಲವೇ ನಿಮಿಷದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ. ಇದೆಲ್ಲದರ ನಡುವೆ ಪ್ರತಿ ವರ್ಷ ಶತಕೋಟಿ ಡಾಲರ್ಗಳಷ್ಟು ಖರ್ಚು ಮಾಡಲಾಗ್ತಿರುವ ಹಾಗೂ ಅದರ ನಿರ್ವಹಣೆಗೆ ನಾಸಾ ಮಾತ್ರವೇ $3 ಬಿಲಿಯನ್ ಖರ್ಚು ವ್ಯಯಿಸುತ್ತಿದ್ದು, ಇಷ್ಟೊಂದು ಹಣ ವ್ಯಯಿಸ್ತಿರೋದು ನಿಜಕ್ಕೂ ಯೋಗ್ಯವೇ ಅನ್ನೋದ್ರ ಬಗ್ಗೆ ಗಂಭೀರ ಪುನರ್ವಿಮರ್ಶೆ ಆಗ್ಬೇಕಿದೆ. ಎಲ್ಲಾ ಸಮಯದಲ್ಲೂ ISSನಲ್ಲಿ ಕನಿಷ್ಠ 6 ಗಗನಯಾತ್ರಿಗಳು ವಾಸಿಸ್ತಾರೆ. ಪ್ರತಿ 3 ತಿಂಗಳಿಗೊಮ್ಮೆ 3 ಹೊಸ ಗಗನಯಾತ್ರಿಗಳನ್ನ ಅಲ್ಲಿಗೆ ಕಳುಹಿಸಲಾಗುವ ಪ್ರಕ್ರಿಯೆ ಇದ್ದು, ಇದು ಅತ್ಯಂತ ದುಬಾರಿಯಾಗಿದೆ. ಯಾಕಂದ್ರೆ ನಿಮ್ಗೆ ಸ್ಕ್ರೀನ್ ಮೇಲೆ ಎಷ್ಟು ಪುಟ್ಟ ಆಟಿಕೆಯಂತೆ ಕಾಣ್ತಿದ್ಯೋ, ಇದು ಕ್ರಿಕೆಟ್ ಕ್ರೀಡಾಂಗಣದಷ್ಟು ದೊಡ್ಡದಾಗಿದೆ ಮತ್ತು 327 ಕಾರುಗಳಷ್ಟು ತೂಗುತ್ತೆ. ಆದ್ರೂ ಬಾಹ್ಯಾಕಾಶದ ಈ ದೈತ್ಯ ನೌಕೆ ಗಂಟೆಗೆ 27,580 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಅಂದ್ರೆ ಗಂಟೆಗೆ 400 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ F1 ಕಾರಿಗಿಂತಲೂ 73 ಪಟ್ಟು ವೇಗವಾಗಿ ಚಲಿಸುತ್ತೆ. ಇದರ 24 ಗಂಟೆಗಳ ಅವಧಿಯಲ್ಲಿ 16 ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳ ಮೂಲಕ ಹಾದು ಹೋಗುತ್ತೆ. ISS ಸಿಬ್ಬಂದಿ ಇದನ್ನ ವಿಶೇಷವಾಗಿ ವಿನ್ಯಾಸಗೊಳಿಸಿದ 360 ಡಿಗ್ರಿ ಕೊಲ್ಲಿ ಕಿಟಕಿಯಿಂದ ವೀಕ್ಷಿಸಬಹುದಾಗಿದೆ. ಅವರು ಕಾರ್ಯನಿರ್ವಹಿಸುತ್ತಿರುವ ಮತ್ತು ವಾಸಿಸುತ್ತಿರುವ ಸ್ಥಳ ಬಂಕರ್ ಮಾದರಿಯ ಸ್ಲೀಪಿಂಗ್ ಕ್ವಾರ್ಟರ್ಸ್, 2 ಸ್ನಾನಗೃಹಗಳು, ಜಿಮ್ ಮತ್ತು ಲ್ಯಾಬ್ಗಳನ್ನು ಒಳಗೊಂಡ 10 ಒತ್ತಡದ ಮಾಡ್ಯೂಲ್ಗಳನ್ನು ಹೊಂದಿದೆ. ವಾಸ್ತವವಾಗಿ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ನಿರ್ಮಾಣಕ್ಕಾಗಿ 16 ದೇಶಗಳು, 5 ಬಾಹ್ಯಾಕಾಶ ಏಜೆನ್ಸಿಗಳು, 10 ವರ್ಷಗಳು ಮತ್ತು $100 ಬಿಲಿಯನ್ ನಷ್ಟು ಹಣವನ್ನ ವ್ಯಯಿಸಲಾಗಿದೆ. ಭೂಮಿಯನ್ನ ಮೀರಿ ಬಾಹ್ಯಾಕಾಶದಲ್ಲಿ ವಾಸಿಸುವ ಅತಿ ಮಾನುಷ ಪ್ರಯತ್ನ ಇದಾಗಿದೆ. ಈ ಗುರಿಯನ್ನ ಸಾಧಿಸೋದ್ರಿಂದ ಮನುಷ್ಯರನ್ನ ತಡೆಯುವ ಮೈಕ್ರೋಗ್ರಾವಿಟಿಯ ಸವಾಲನ್ನ ಅರ್ಥ ಮಾಡಿಕೊಳ್ಳೋದು ಮತ್ತು ಕರಗತ ಮಾಡಿಕೊಳ್ಬೇಕಾಗಿದೆ. ಭಿನ್ನ ಗ್ರಹಗಳ ಮೇಲೆ ಗುರುತ್ವಾಕರ್ಷಣೆಯ ಬಲವು ಭಿನ್ನವಾಗಿದ್ದು, ಬಾಹ್ಯಾಕಾಶದಲ್ಲಿ ಗುರುತ್ವವಿರೋದಿಲ್ಲ. ಸೌರವ್ಯೂಹದ ಪ್ರತ್ಯೇಕ ಗ್ರಹದಲ್ಲಿ ನಾವು ನೆಲೆಸೋಕೆ ಬಯಸಿದ್ರೆ ಗುರುತ್ವಾಕರ್ಷಣೆಯು ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ಅದನ್ನ ನಮ್ಮ ಅನುಕೂಲಕ್ಕೆ ಹೇಗೆ ಬಳಸ್ಕೊಳ್ಬಹುದು ಎಂಬುದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿಯೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 108 ದೇಶಗಳಿಂದ ಸುಮಾರು 3,000ಕ್ಕೂ ಹೆಚ್ಚು ಪ್ರಯೋಗಗಳನ್ನ ನಡೆಸಲಾಗಿದೆ. ಮೈಕ್ರೋಗ್ರಾವಿಟಿ ಮತ್ತು ಮಾನವನ ದೇಹದ ಮೇಲೆ ಅದರ ದೀರ್ಘಕಾಲೀನ ಪರಿಣಾಮಗಳ ಮೇಲೆ ಕೇಂದ್ರೀಕರಿಸಿ ಅಧ್ಯಯನ ನಡೆಸಲಾಗಿದೆ. ಇಂಥ ಅಧ್ಯಯನಕ್ಕೆ ಹೆಚ್ಚು ಸೂಕ್ತವಾದ ಅಭ್ಯರ್ಥಿಗಳು ಕೆಲವೊಮ್ಮೆ ಗಗನಯಾತ್ರಿಗಳೇ ಆಗಿರ್ತಾರೆ. ಸ್ಕಾಟ್ ಕೆಲ್ಲಿ ಅಂತವರು, ಅವರು ISSನಲ್ಲಿ 520 ದಿನಗಳ ಕಾಲ, ಅಂದ್ರೆ 17 ತಿಂಗಳಿಗಿಂತ ಹೆಚ್ಚು ಸಮಯ ವಾಸಿಸಿದ್ರು. ಈ ವೇಳೆ ಮೈಕ್ರೋಗ್ರಾವಿಟಿಯಲ್ಲಿನ ಕಡಿಮೆ ಒತ್ತಡದ ಪರಿಣಾಮ ಅವರ ಬೆನ್ನೆಲುಬು ವಿಸ್ತರಿಸಿದ್ದ ಕಾರಣ 2 ಇಂಚು ಎತ್ತರಕ್ಕೆ ಬೆಳೆದಿದ್ರು. ಆದ್ರೆ ಅವರು ಭೂಮಿಗೆ ಮರಳಿದ 2 ದಿನಗಳಲ್ಲಿ ತನ್ನ ಮೂಲ ಎತ್ತರಕ್ಕೆ ಮರಳಿದ್ರು. ಗಗನಯಾತ್ರಿಗಳನ್ನ ಭೂಮಿಯಿಂದ ಮಂಗಳಕ್ಕೆ ಕಳುಹಿಸಲು ಪ್ರತಿ ಮಾರ್ಗಕ್ಕೂ ಸರಾಸರಿ 7 ತಿಂಗಳು ತೆಗೆದುಕೊಳ್ಳುತ್ತೆ. ಮತ್ತು ಒಮ್ಮೆ ಅಲ್ಲಿಗೆ ತೆರಳಿದ್ರೆ ಮೈಕ್ರೋಗ್ರಾವಿಟಿಗೆ ಒಗ್ಗಿಕೊಳ್ಳೋದಕ್ಕಾಗಿ ಅವರು ಖಂಡಿತವಾಗಿಯೂ ಮತ್ತಷ್ಟು ಸಮಯ ಅಲ್ಲೇ ಇರ್ತಾರೆ. ಎಲಾನ್ ಮಸ್ಕ್ ನಂತವರೇನಾದ್ರೂ ಆದ್ರೆ ಅಂತವರು ರಿಟರ್ನ್ ಟಿಕೆಟ್ ಸಹ ಬಯಸೋದಿಲ್ಲ. ನಾನು ಮಂಗಳ ಗ್ರಹದಲ್ಲಿ ಸಾಯಲು ಬಯಸ್ತೇನೆ, ಕೇವಲ ಪ್ರಭಾವದಿಂದಾಗಿ ಅಲ್ಲ ಅಂತಾರೆ. ಮೈಕ್ರೋಗ್ರಾವಿಟಿ ಅಂದ್ರೆ ದುರ್ಬಲ ಗುರುತ್ವ. ಕೇವಲ ಮನುಷ್ಯರ ಮೇಲೆ ಮಾತ್ರವಲ್ಲದೆ ಇತರ ವಿಷಯಗಳ ಮೇಲೂ ಪರಿಣಾಮ ಬೀರುತ್ತೆ. ಬೆಂಕಿ ವಿಭಿನ್ನವಾಗಿ ಉರಿಯುತ್ತೆ. ಗುರುತ್ವಾಕರ್ಷಣೆ ಇಲ್ಲದೆ ಜ್ವಾಲೆಗಳು ಹೆಚ್ಚು ದುಂಡಾಗಿರುತ್ತವೆ. ಹರಳುಗಳು ಉತ್ತಮವಾಗಿ ಬೆಳೆಯುತ್ತವೆ. ಗುರುತ್ವಾಕರ್ಷಣೆ ಇಲ್ಲದೆಯೇ ಅವುಗಳ ಆಕಾರ ಹೆಚ್ಚು ಪರಿಪೂರ್ಣವಾಗಿರುತ್ತೆ. ಕೋಶಗಳು ದೊಡ್ಡದಾಗಿ ಬೆಳೆಯುತ್ತವೆ ಮತ್ತು ಹೆಚ್ಚು ಏಕರೂಪದ ಮಾದರಿಯಲ್ಲಿರೋದ್ರಿಂದ ಅಧ್ಯಯನ ಮಾಡಲು ಸುಲಭವಾಗುತ್ತೆ. ಉದಾಹರಣೆಗೆ, ಪ್ರೋಟೀನ್ ಹರಳುಗಳ ಬೆಳವಣಿಗೆಯಲ್ಲಿನ ಸಣ್ಣ ವ್ಯತ್ಯಾಸಗಳು ಪಾರ್ಕಿನ್ಸನ್ಗಳಂತಹ ರೋಗಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನ ನೀಡುತ್ತವೆ.
ಆಟೋಬಯೋಲ್ಯೂಮಿನೆನ್ಸಿನ್ ಕೆಲವು ಸಸ್ಯಗಳು ಮತ್ತು ಪ್ರಾಣಿಗಳು ವಿದ್ಯುತ್ ಮೂಲವಿಲ್ಲದೆ ಬೆಳಕನ್ನು ಸೃಷ್ಟಿಸುವ ನೈಸರ್ಗಿಕ ಸಾಮರ್ಥ್ಯವನ್ನ ಮೈಕ್ರೋಗ್ರಾವಿಟಿಯಲ್ಲಿ ವರ್ಧಿಸಿಕೊಳ್ಳುತ್ತವೆ. ಇನ್ನು ಇಮ್ಯುನೋಥೆರಪಿ ಕುರಿತು ಸಂಶೋಧನೆ ನಡೆಸಿದಾಗ ತಿಳಿದು ಬಂದ ಅಂಶ ಅಂದ್ರೆ ಕ್ಯಾನ್ಸರ್ನಂತಹ ಗುಣಪಡಿಸಲಾಗದ ಕಾಯಿಲೆಗಳ ವಿರುದ್ಧ ಹೋರಾಡಲು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ಸಾಮರ್ಥ್ಯ ಹೊಂದುತ್ತೆ. 328 ದಿನಗಳು ಬಾಹ್ಯಾಕಾಶದಲ್ಲಿ ಹಾರಾಟ ನಡೆಸಿದ ದಾಖಲೆಯನ್ನ ಕ್ರಿಸ್ಟಿನಾ ಕೋಚ್ ಎಂಬ ಮಹಿಳೆಯೊಬ್ಬರು ಹೊಂದಿದ್ದಾರೆ. ಐಎಸ್ಎಸ್ನಲ್ಲಿ ಬಯೋ ಫ್ಯಾಬ್ರಿಕೇಶನ್ ಫೆಸಿಲಿಟಿಯನ್ನ ಪ್ರಾರಂಭಿಸಲಾಗಿದೆ. ಮೈಕ್ರೋಗ್ರಾವಿಟಿಯಲ್ಲಿ ಮಾನವ ಅಂಗಗಳನ್ನ ರಚಿಸಲು 3D ಜೈವಿಕ ಮುದ್ರಕಗಳನ್ನ ಬಳಸೋ ಸಾಧ್ಯತೆಯನ್ನ ಅನ್ವೇಷಿಸಲು ಅಂತಾರೆ ಅಂತರಿಕ್ಷ ಯಾತ್ರಿ ಕ್ರಿಸ್ಟಿನಾ ಕೋಚ್. ಇದೇ ವೇಳೆ ಇತರರು ವಯಸ್ಸಾಗುವ ಪ್ರಕ್ರಿಯೆಯನ್ನ ಅಧ್ಯಯನ ಮಾಡ್ತಾರೆ. ನಮಗೆ ತಿಳಿದಿರುವ ಎಲ್ಲವೂ ಗುರುತ್ವಾಕರ್ಷಣೆಯಿಂದ ಪ್ರಭಾವಿತವಾಗಿರುತ್ತೆ. ಆದ್ರೆ ನೀವು ಈ ಅಂಶವನ್ನ ಇಲಿಯಿಂದ, ಲೆಟಿಸ್ ಸಸ್ಯದಿಂದ, ದ್ರವದಿಂದ ಅಥವಾ ಜ್ವಾಲೆಯಿಂದ ತೆಗೆದುಹಾಕಿದಾಗ ನೀವು ಸಂಪೂರ್ಣ ಹೊಸ ಬದಲಾವಣೆಯನ್ನ ಕಾಣ್ತೀರಿ ಎನ್ನುತ್ತಾರೆ. ಐಎಸ್ಎಸ್ನಲ್ಲಿ ವಾಸಿಸೋದ್ರ ಬಗ್ಗೆ ನಾವು ಎಷ್ಟು ಕಲಿತೇವೋ ಒಂದು ರೀತಿಯಲ್ಲಿ ಬಾಹ್ಯಾಕಾಶದಲ್ಲಿ ವಾಸಿಸಲು ಅಷ್ಟು ಸಿದ್ಧರಾಗ್ತಿದ್ದೇವೆ ಹೀಗಂತಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇತಿಹಾಸಕಾರ ಜಾಹ್ನವಿ ಪಾಲ್ಕೆ. ಹಾಗೆಯೇ ಐಎಸ್ಎಸ್ ಸದ್ಯ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯ ಸಂಕೇತವಾಗಿ ಮತ್ತು ಮಾನವ ಕುಲದ ಸಹಯೋಗದ ಪ್ರಯತ್ನವಾಗಿ ನಿಂತಿದ್ರೂ ಸದಾ ಈ ರೀತಿ ಇರಲಿಲ್ಲ. ರಾಡರ್ಗಳು, ಕಂಪ್ಯೂಟರ್ಗಳು ಮತ್ತು ಪೆನ್ಸಿಲಿನ್ನಂತೆಯೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಕಲ್ಪನೆಯು ಯುದ್ಧದ ಸಮಯದಲ್ಲಿ ಅಂದ್ರೆ ಶೀತಲ ಸಮರದ ವೇಳೆಯಲ್ಲಿ ಬಂತು. ಅಂದಿನಿಂದೀಚೆಗೆ 1961ರಲ್ಲಿ ರಷ್ಯಾ ಲೈಕಾ ಎಂಬ ಶ್ವಾನವನ್ನ ಮತ್ತು ನಂತರ ಗಗನಯಾತ್ರಿ ಯೂರಿ ಗಾರ್ಗರಿನ್ ಎಂಬುವವರನ್ನ ಬಾಹ್ಯಾಕಾಶಕ್ಕೆ ಕಳಿಸಿತು. ಈ ಘಟನೆಯು ನಾಸಾದ ಪ್ರಸಿದ್ಧ ಅಪೋಲೋ 11 ಕಾರ್ಯಾಚರಣೆಗೆ ಪ್ರೇರಣೆ ನೀಡಿತು. ಮೊದಲ ಬಾರಿಗೆ ಮನುಷ್ಯನನ್ನ ಚಂದ್ರನ ಮೇಲೆ ಇಳಿಸಿದ್ರು. ಬಾಹ್ಯಾಕಾಶದ ಮೇಲೆ ಪ್ರಾಬಲ್ಯ ಸಾಧಿಸೋದಕ್ಕಾಗಿ ಅಮೆರಿಕನ್ನರು ಮತ್ತು ಸೋವಿಯತ್ ನಡುವೆ ತೀವ್ರ ಪೈಪೋಟಿ ಉಂಟಾಯಿತು. ಆದರೆ 1975ರಲ್ಲಿ ಕಠಿಣ ಪ್ರತಿಸ್ಪರ್ಧಿಗಳು ಮಾಡಿದ ಘೋಷಣೆಯು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತು. ಏಕೈಕ ಬಾಹ್ಯಾಕಾಶ ಕೇಂದ್ರವನ್ನ ರಚಿಸಲು ನಾವು ನಮ್ಮ ಸಂಪನ್ಮೂಲಗಳನ್ನ ಒಟ್ಟುಗೂಡಿಸುತ್ತೇವೆ ಅಂತ ರಿಚರ್ಡ್ ನಿಕ್ಸನ್ ಮತ್ತು ಲಿಯೋನಿಡ್ ಬ್ರೆಜ್ನೆವ್ ತಿಳಿಸಿದ್ರು. ಬಾಹ್ಯಾಕಾಶ ರೇಸ್ನಲ್ಲಿ ಯಾವುದೇ ದೇಶವು ಜಯಶಾಲಿ ಅಥವಾ ಸೋಲುಂಡವರಲ್ಲ ಅಂತ ತೋರಿಸೋದಕ್ಕೆ ಅವರು ಏಕಕಾಲದಲ್ಲಿ ರಾಕೆಟ್ ಉಡಾವಣೆಗೆ ಯೋಜಿಸಿದ್ರು. ಸೋವಿಯತ್ ಕಜಕಿಸ್ತಾನ್ನಿಂದ ಸೋಯೂಸ್ ಅನ್ನ ಉಡಾಯಿಸಿದ್ರೆ ಅಮೆರಿಕನ್ನರು ಫ್ಲೋರಿಡಾದ ಕೇಪ್ ಕೆನವೆರಲ್ನಿಂದ ಅಪೋಲೋ CSM 111 ಅನ್ನ ಉಡಾಯಿಸಿತ್ತು. ಭೂಮಿಯಿಂದ 220 ಕಿಲೋಮೀಟರ್ ದೂರದಲ್ಲಿ ಪರಸ್ಪರ ಭೇಟಿಯಾದ್ರು. ಆದ್ರೆ ಪ್ರಮುಖ ಕಾರ್ಯಾಚರಣೆಯ ಬಿಕ್ಕಟ್ಟಿನ ಮೊದಲು ಅಲ್ಲ. ಇದು ಅಮೆರಿಕದ ಗಗನಯಾತ್ರಿಗಳು ಮತ್ತು ರಷ್ಯಾದ ಗಗನಯಾತ್ರಿಗಳ ನಡುವಿನ ಮಹತ್ವದ ಹಸ್ತಲಾಘವಕ್ಕೆ ಕಾರಣವಾಗಿ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಯಾನವಾದ ಅಪೋಲೋ ಸೋಯೂಸ್ ಮಿಷನ್ನಲ್ಲಿ ಪರಸ್ಪರ ಕೈಜೋಡಿಸಿದ್ರು. ಆರಂಭದ ದಿನಗಳಲ್ಲಿ ಬಾಹ್ಯಾಕಾಶ ಕೇಂದ್ರಗಳನ್ನ ವಿಮಾನಗಳಂತೆ ವಿನ್ಯಾಸಗೊಳಿಸಲಾಗಿದ್ದು ಎಲ್ಲ ಸರಬರಾಜು ಮತ್ತು ಪ್ರಾಯೋಗಿಕ ಸಾಧನಗಳೊಂದಿಗೆ ಅವುಗಳನ್ನ ಒಂದೇ ತುಣುಕಿನಲ್ಲಿ ನಿರ್ಮಿಸಲಾಗ್ತಿತ್ತು. ಆದ್ರೆ ಇದರ ಅರ್ಥ ಏನಾಗಿತ್ತಂದ್ರೆ ಅವರು ಹೆಚ್ಚುವರಿ ನೀರು ಮತ್ತು ಆಮ್ಲಜನಕವನ್ನ ಸಾಗಿಸೋದಾಗಿತ್ತು. ಹೆಚ್ಚಿನ ತೂಕ ಇರೋದ್ರಿಂದ ಇದು ಭೂಮಿಯ ಗುರುತ್ವಾಕರ್ಷಣೆ ಬಲಕ್ಕೆ ವಿರುದ್ಧವಾಗಿ ಎತ್ತಲು ಅಗತ್ಯವಿರುವ ಶಕ್ತಿಯ ಅಗತ್ಯವಿತ್ತು. ಈ ಎರಡು ಸಮಸ್ಯೆಗಳನ್ನ ಪರಿಹರಿಸಲು ಅವರು ಗಗನಯಾತ್ರಿಗಳ ಬೆವರಿನಿಂದ ತೇವಾಂಶವನ್ನ ಹೊರತೆಗೆಯಲು, ವ್ಯಾಯಾಮದಲ್ಲಿ ಬೆಚ್ಚಗಿನ ಗಾಳಿ ತುಂಬಲು ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸಿದ್ರು. ಇದರಿಂದ ಒದ್ದೆಯಾದ ಬಟ್ಟೆಗಳಿಂದ ಬೆವರು ಆವಿಯಾಗುತ್ತೆ ಮತ್ತು ಅವರ ಮೂತ್ರವೂ ಸಹ. ಈ ತಂತ್ರಜ್ಞಾನದಿಂದ ಐಎಸ್ಎಸ್ ಇಕೋ ವ್ಯವಸ್ಥೆಯೊಳಗೆ 94% ನೀರನ್ನ ಮರುಬಳಕೆ ಮಾಡಿಕೊಳ್ಳುವಂತಾಯಿತು. ಬಾಹ್ಯಾಕಾಶ ಕೇಂದ್ರಕ್ಕಾಗಿ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನದ ಒಂದು ರೂಪಾಂತರವನ್ನ ಸೀಮಿತವಾಗಿರುವ ಪ್ರದೇಶಗಳಲ್ಲಿ ನೀರನ್ನ ಶುದ್ಧೀಕರಿಸಲು ಬಳಸಲಾಗ್ತಿದೆ ಮತ್ತು ಬರಪೀಡಿತ ಪ್ರದೇಶಗಳಲ್ಲಿ ಜೀವ ಉಳಿಸುವ ವ್ಯತ್ಯಾಸವನ್ನುಂಟು ಮಾಡುವುದು ನಾಸಾದ ವೆಬ್ಸೈಟ್ನಲ್ಲಿ ಹೇಳಲಾದ ದೊಡ್ಡ ಲಾಭಗಳಲ್ಲಿ ಒಂದಾಗಿದೆ. ಹೆಚ್ಚುವರಿ ಆಮ್ಲಜನಕದ ಟ್ಯಾಂಕ್ಗಳನ್ನು ಒಯ್ಯುವ ಸಮಸ್ಯೆಯನ್ನ ಪರಿಹರಿಸಲು ವಿಜ್ಞಾನಿಗಳು ಎಲೆಕ್ಟ್ರೋಲೈಸಿಸ್ ವಿದ್ಯುತ್ ವಿಭಜನೆಯನ್ನ ಬಳಸಿ ಮರುಬಳಕೆಯ ನೀರಿನ ಮೂಲಕ ವಿದ್ಯುತ್ ಹಾದು ಹೋಗುವಂತೆ ಮಾಡಿ ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನ ಬೇರ್ಪಡಿಸಿದ್ರು. ಹೀಗೆ ಬೇರ್ಪಡಿಸಲಾದ ಆಮ್ಲಜನಕವನ್ನ ಬಾಹ್ಯಾಕಾಶ ಕೇಂದ್ರದಲ್ಲಿ ಗಗನಯಾತ್ರಿಗಳು ಉಸಿರಾಡಲು ಅವರು ಕ್ರಾಫ್ಟ್ ಮೂಲಕ ಪಂಪ್ ಮಾಡಲಾಯಿತು. ಇನ್ನು ಉಳಿದಿರುವ ಹೈಡ್ರೋಜನ್ ಅಣುಗಳನ್ನ ಸಬಟಿಯರ್ ಕ್ರಿಯೆಯ ಪ್ರಕ್ರಿಯೆಯನ್ನ ಬಳಸಿಕೊಂಡು ಇಂಗಾಲದ ಡೈಆಕ್ಸೈಡ್ನೊಂದಿಗೆ ಸಂಯೋಜಿಸಿ ಉಪ ಉತ್ಪನ್ನವಾಗಿ ಮೀಥೇನ್ ಅನ್ನ ಬಳಸಿಕೊಂಡು ಇನ್ನೂ ಹೆಚ್ಚಿನ ನೀರನ್ನ ರೂಪಿಸಲಾಯಿತು.
ನೀರು ಮತ್ತು ಆಮ್ಲಜನಕವೇನೋ ಲಭ್ಯವಾಯಿತು. ಆದರೆ ಮುಂದಿನ ಸವಾಲು ಇದ್ದಿದ್ದು ಗಗನಯಾತ್ರಿಗಳಿಗೆ ಮನೆ ನಿರ್ಮಿಸೋದು. ರಷ್ಯನ್ನರು ಈಗಾಗಲೇ ಮೀರ್ನೊಂದಿಗೆ ಮಾಡಿದಂತೆ ಪ್ರತ್ಯೇಕ ಭಾಗಗಳನ್ನ ಬಾಹ್ಯಾಕಾಶಗಳಲ್ಲಿ ಜೋಡಿಸುವ ಯೋಜನೆ ಮಾಡಲಾಯಿತು. ಅದರಂತೆ ಐಎಸ್ಎಸ್ಗಾಗಿ ಮೊದಲ ಸೆಗ್ಮೆಂಟ್ಗಳನ್ನ 1998ರ ಕೊನೆಯಲ್ಲಿ ರಷ್ಯಾದ ಪ್ರೋಟಾನ್ ರಾಕೆಟ್ ಜರಿಯಾದ್ನೊಂದಿಗೆ ಉಡಾವಣೆ ಮಾಡಲಾಯಿತು. ಕೆಲವು ವಾರಗಳ ನಂತರ ಅಮೆರಿಕದ ಯುನಿಟಿ ಸ್ಪೇಸ್ ಶಟಲ್ ಅನ್ನ ಉಡಾಯಿಸಲಾಯಿತು. ಇದಾದ 2 ವರ್ಷಗಳ ನಂತರ ನವೆಂಬರ್ 2, 2000ರಂದು ಗಗನಯಾತ್ರಿ ಬಿಲ್ ಶೆಫರ್ಡ್ ಮತ್ತು ಗಗನಯಾತ್ರಿಗಳಾದ ಯೂರಿ ಗಿಡ್ಜೆಂಕೋ ಮತ್ತು ಸೆರ್ಗೈ ಕ್ರಿಕಾಲೇವ್ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ ಮೊದಲ ಸಿಬ್ಬಂದಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ್ರು. ಅಷ್ಟೇ ಅಲ್ಲದೆ ಹಲವು ತಿಂಗಳು ಅಲ್ಲೇ ವಾಸ ಕೂಡ ಮಾಡಿದ್ರು. ಒಟ್ಟಾರೆಯಾಗಿ 10 ವರ್ಷಗಳಲ್ಲಿ 42 ವಿಮಾನಗಳನ್ನ ಸೇರ್ಪಡೆ ಮಾಡಲಾಯಿತು. ಅವುಗಳಲ್ಲಿ ಅಮೆರಿಕದ ಬಾಹ್ಯಾಕಾಶ ನೌಕೆಗಳಲ್ಲಿ 37 ಮತ್ತು ರಷ್ಯಾದ ಪ್ರೋಟಾನ್ ಸೊಯೂಜ್ ರಾಕೆಟ್ಗಳಲ್ಲಿ 5 ಸಾಗಿಸಲಾಯಿತು. ಅವುಗಳಿಗೆ ಹೆಚ್ಚಿನ ಮಾಡ್ಯೂಲ್ಗಳನ್ನ ಸೇರಿಸಲಾಗಿದೆ. ಡಾರ್ಕ್ ಮ್ಯಾಟರ್ ಬಗ್ಗೆ ಅಧ್ಯಯನ ಮಾಡಲು 2011ರಲ್ಲಿ ನಾಸಾ ತನ್ನ ಅಂತಿಮ ಸರಕನ್ನ ಬಾಹ್ಯಾಕಾಶ ಕೇಂದ್ರಕ್ಕೆ ತಲುಪಿಸಿತು. ಇದು $2 ಬಿಲಿಯನ್ ಮೌಲ್ಯದ ಖಗೋಳ ಭೌತಶಾಸ್ತ್ರದ ಪ್ರಯೋಗವಾಗಿದೆ. ಇದನ್ನ ಆಲ್ಫಾ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರೋಮೀಟರ್ ಎಂದು ಕರೆಯಲಾಗುತ್ತೆ. ಹಲವಾರು ಬಜೆಟ್ ಕಡಿತದ ನಂತರ ನೌಕೆಯ ಕಾರ್ಯಕ್ರಮವನ್ನ ನಿಲ್ಲಿಸಲಾಯಿತು. ಅಲ್ಲಿಂದೀಚೆಗೆ ನಾಸಾ ಗಗನಯಾತ್ರಿಗಳು ರಷ್ಯಾದ ಸೋಯೂಜ್ ಕ್ಯಾಪ್ಸೂಲ್ಗಳಲ್ಲಿ ಬಾಹ್ಯಾಕಾಶಕ್ಕೆ ಹಾರಲು ಪ್ರಾರಂಭಿಸಿದ್ರು. ಪ್ರತಿ ಹಾರಾಟಕ್ಕೆ $82 ಮಿಲಿಯನ್ ವೆಚ್ಚವಾಗಲಿದೆ ಅಂತ ಅಂದಾಜಿಸಲಾಗಿದೆ. 2 ಏಜೆನ್ಸಿಗಳು ಈಗ ತಮ್ಮ ಹಿಂದಿನವರ ನೆರಳಾಗಿವೆ. ಇಡೀ ದಶಕದಲ್ಲಿ ನಾಸಾ ಕೇವಲ 4 ಪ್ರಮುಖ ಉಡಾವಣೆಗಳನ್ನ ಮಾಡಿದೆ. 2011ರಲ್ಲಿ ಗುರುಗ್ರಹಕ್ಕೆ ಉಡಾಯಿಸಿದ ಜುನೋ ಬಾಹ್ಯಾಕಾಶ ನೌಕೆ ಈ ಜುಲೈನಲ್ಲಿ ದೈತ್ಯ ಗ್ರಹಕ್ಕೆ ಅಪ್ಪಳಿಸಲಿದೆ. 2019ರಲ್ಲಿ ಉಡಾವಣೆಯಾದ ಕ್ಯೂರಿಯಾಸಿಟಿ ರೋವರ್ ಅದು 2019ರಲ್ಲಿ ದೈತ್ಯ ಧೂಳಿನ ಚಂಡಮಾರುತದಿಂದ ನಿಷ್ಕ್ರಿಯಗೊಳ್ಳುವ ಮೊದಲು 15 ವರ್ಷಗಳ ಕಾಲ ಮಂಗಳನ ಮೇಲ್ಮೈಯನ್ನ ಅನ್ವೇಷಿಸಿತ್ತು. ಮಂಗಳ ಗ್ರಹದಲ್ಲಿ ಹವಾಮಾನದ ವಿಕಾಸವನ್ನ ಕಂಡುಹಿಡಿಯಲು 2013ರಲ್ಲಿ ಉಡಾವಣೆಯಾದ ಮಾವಿನ್ ಬಾಹ್ಯಾಕಾಶ ನೌಕೆ ಕನಿಷ್ಠ 2030ರವರೆಗೆ ಕಾರ್ಯನಿರ್ವಹಿಸಲಿದೆ. ಮತ್ತು 2018ರಲ್ಲಿ ಉಡಾವಣೆಯಾದ ಪಾರ್ಕರ್ ಸೋಲಾರ್ ಪ್ರೋಬ್ ನೌಕೆಯು 2025ರವರೆಗೆ ಇರುತ್ತೆ. ಆದಾಗ್ಯೂ ಬಾಹ್ಯಾಕಾಶ ಕೇಂದ್ರವು ಶಸ್ತ್ರಚಿಕಿತ್ಸಾ ಉಪಕರಣದ IGAR ವಿನ್ಯಾಸದಂತಹ ಉಪೋತ್ಪನ್ನ ಪ್ರಯೋಜನಗಳನ್ನು ಸಹ ಒದಗಿಸಿದೆ. ಇದು ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಹೆಚ್ಚು ಕೌಶಲ್ಯ ಮತ್ತು ನಿಖರವಾದ ಕಾರ್ಯವನ್ನು ಮಾಡುತ್ತೆ. ಅದು ಕೆನಡಾದ ಬಾಹ್ಯಾಕಾಶ ಏಜೆನ್ಸಿಯ ಹೆವಿ ಲಿಫ್ಟಿಂಗ್ ಮತ್ತು ಬಾಹ್ಯಾಕಾಶ ಕೇಂದ್ರದಲ್ಲಿನ ಸುಲಭವಾಗಿ ಚಲಿಸುವ ಕುಶಲ ರೋಬೋಟ್ ಶಸ್ತ್ರಾಸ್ತ್ರಗಳಿಂದ ಸ್ಫೂರ್ತಿ ಪಡೆದಿದೆ. ಹವಾಮಾನ ಬದಲಾವಣೆಗಳು, ಪ್ರವಾಹ, ಬೆಂಕಿ, ಅರಣ್ಯನಾಶ ಮತ್ತು ನೈಸರ್ಗಿಕ ವಿಪತ್ತುಗಳ ಕುರಿತು ಅದು ಒದಗಿಸುವ ಹೆಚ್ಚುವರಿ ಮಾಹಿತಿ ಉಪಯುಕ್ತವಾಗಿದೆ. ಆದ್ರೆ ಈಗಾಗಲೇ ಬಾಹ್ಯಾಕಾಶದಲ್ಲಿರುವ 100 ಉಪಗ್ರಹಗಳಿಂದ ಅದೇ ಮಾಹಿತಿಯನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯಬಹುದಾಗಿದೆ. ಐಎಸ್ಎಸ್ ಅನ್ನು ಜೀವಂತವಾಗಿರಿಸುವ ಹತಾಶ ಪ್ರಯತ್ನದಲ್ಲಿರುವ ನಾಸಾ ಕೆಲವು ನಿರ್ವಹಣಾ ವೆಚ್ಚಗಳನ್ನ ಮರುಪಡೆಯಲು ಪ್ರವಾಸಿಗರ ಹಾರಾಟಕ್ಕೆ ಅನುವು ಮಾಡಿಕೊಟ್ಟಿದ್ದು, ಪ್ರತಿ ರಾತ್ರಿಗೆ ಹಾರಾಟಕ್ಕೆ $26 ಲಕ್ಷ ವಿಧಿಸುತ್ತಿದೆ. ಮತ್ತು ಹೋಸ್ಟನ್ ಮೂಲದ ಆಕ್ಸಿಯಂ ಸ್ಪೇಸ್ನಂತಹ ಕಂಪನಿಗಳು ಕಡಿಮೆ ಭೂಮಿಯ ಕಕ್ಷೆಯಲ್ಲಿ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನ ನಿರ್ಮಿಸಿಕೊಳ್ಳುವುದಕ್ಕೆ ಆರಂಭಿಕ ಹಂತವಾಗಿ ಇದನ್ನ ಬಳಸಲು ಅನುಮತಿ ನೀಡಿವೆ. ವೆಚ್ಚವನ್ನ ಹೋಲಿಕೆ ಮಾಡಿ ನೋಡಿದ್ರೆ ಕ್ಯೂರಿಯಾಸಿಟಿ ರೋವರ್ ಅನ್ನ ವಿನ್ಯಾಸಗೊಳಿಸಲು ಉಡಾವಣೆ ಮತ್ತು 15 ವರ್ಷಗಳ ನಿರ್ವಹಣೆಗಾಗಿ ಕೇವಲ $2.9 ಬಿಲಿಯನ್ ತಗುಲಿದೆ. ಆದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ಬಾಹ್ಯಾಕಾಶ ಕೇಂದ್ರದ ನಿರ್ವಹಣೆಗೆ ವರ್ಷಕ್ಕೆ $3 ಬಿಲಿಯನ್ ವೆಚ್ಚವಾಗ್ತಿದೆ. ಒಂದು ವೇಳೆ ಐಎಸ್ಎಸ್ ಅನ್ನ ರದ್ದುಗೊಳಿಸಿದ್ರೆ ನಾಸಾ 2024ಕ್ಕೆ ನಿಗದಿಯಾಗಿರುವ ಲೂನರ್ ಮಿಷನ್ ನಂತಹ ಬೇರೆ ಬೇರೆ ಬಾಹ್ಯಾಕಾಶ ಮಿಷನ್ಗಳಿಗೆ ಹಣ ಬಳಸಬಹುದಾಗಿದೆ. ಚೀನಾ, ಭಾರತ ಮತ್ತು ಇಸ್ರೇಲ್ನಂತಹ ದೇಶಗಳು ಬಾಹ್ಯಾಕಾಶದಲ್ಲಿ ತಮ್ಮದೇ ಆದ ಒಂದು ಪ್ರದೇಶಕ್ಕಾಗಿ ಬಾಹ್ಯಾಕಾಶದ ಸ್ಪರ್ಧೆಯಲ್ಲಿವೆ. ಈ ಪೈಕಿ ಚೀನಾ 2019ರಲ್ಲಿ ತಮ್ಮ ಚಾಂಗ್ 4 ಅನ್ನು ಚಂದ್ರನ ಡಾರ್ಕ್ ಸೈಡ್ಗೆ ಇಳಿಸುವ ಮೂಲಕ ಮುನ್ನಡೆ ಸಾಧಿಸಿತು. ನಂತರ ಅದೇ ವರ್ಷ ಚಂದ್ರಯಾನ್ 2 ಮತ್ತು ಬೆರೆಶೀಟ್ ಎರಡೂ ವಿಫಲವಾಯಿತು. ಐಎಸ್ಎಸ್ ಉಳಿಯುತ್ತೋ ಇಲ್ಲವೋ ಕಾದು ನೋಡಬೇಕಿದೆ. ಅದೇನೇ ಆದ್ರೂ ಮುಂದಿನ ಪೀಳಿಗೆಯ ಪರಿಶೋಧಕರಿಗೆ ಇದು ಖಂಡಿತವಾಗಿಯೂ ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ. ಅದು ಮಾನವರು ಬಾಹ್ಯಾಕಾಶದಲ್ಲಿ ವಾಸಿಸುವುದು ಸಂಪೂರ್ಣವಾಗಿ ಸ್ವಾಭಾವಿಕ ಎಂಬುದನ್ನು ತಿಳಿಸೋದ್ರ ಜೊತೆಗೆ ಈ ದಿಕ್ಕಿನಲ್ಲಿ ಮತ್ತಷ್ಟು ಮುಂದಕ್ಕೆ ಸಾಗುವುದಕ್ಕೆ ನಾಂದಿಯಾಗಿದೆ.
ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆಯಾದರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಮತ್ತು ಪೇಜ್ ಮೇಲಿರುವ ಬೆಲ್ ಐಕಾನ್ ಅನ್ನು ತಪ್ಪದೆ, ಅದರಿಂದ ನಿಮಗೆ ನಮ್ಮ ಲೇಟೆಸ್ಟ್ ವಿಡಿಯೋಗಳ ಬಗ್ಗೆ ಸುಲಭವಾಗಿ ಮಾಹಿತಿ ಸಿಗುತ್ತದೆ.